ನಮ್ಮ ಕರ್ನಾಟಕ ಸರ್ಕಾರ ತಕ್ಷಣಕ್ಕೆ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಇರ್ಬೋದು, ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಯಾಕೆಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವುದೇ ದೊಡ್ಡ ಸಣ್ಣ ಅಣೆಕಟ್ಟುಗಳು ಭರ್ತಿಯಾಗಿಲ್ಲ. ಕಬಿನಿಗೆ ಸ್ವಲ್ಪ ನೀರು ಕೇರಳದಲ್ಲಿ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಹರಿದು ಬರ್ತಾ ಇರೋದು ಬಿಟ್ಟರೆ ಹಾರಂಗಿನೂ ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ, ಕಣ್ವನೂ ತುಂಬಿಲ್ಲ, ಕಾವೇರಿನೂ ನಮ್ಮ KRS ತುಂಬಿಲ್ಲ. ಕಾವೇರಿಯ ಯಾವ ಉಪನದಿಗಳು ಕೂಡ ಉಕ್ಕಿ ಹರಿತಾ ಇಲ್ಲ. ಕಾವೇರಿ ಕರ್ನಾಟಕದ ಜೀವನಾಡಿ. ಬೆಂಗಳೂರು ಉಸಿರಾಡುವಂಥದ್ದೇ ಕಾವೇರಿಯಿಂದಾಗಿ. ನಮ್ಮ ಮೊದಲನೇ ಆದ್ಯತೆ ಕುಡಿಯುವ ನೀರನ್ನ ಕೊಡೋದಾಗಿದೆ. ನಮ್ಮಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಈ ಸರಿ ಬೆಳೆ ಬೆಳೆಯೋದನ್ನು ಸ್ವಲ್ಪ ಡಿಲೇ ಮಾಡಿ, ನೀರು ಸಿಗ್ತಾ ಇಲ್ಲ, ಬಂದಿಲ್ಲ, ಒಳಹರಿವು ಕಮ್ಮಿ ಇದೆ ಅಂತ ರೈತರಿಗೆ ಅಡ್ವೈಸ್ ಕೊಟ್ಟಿದ್ದಾರೆ. ನೀವು ರೈತರಿಗೆ ಅಡ್ವೈಸ್ ಕೊಟ್ಟಂಥ ಮುಖ್ಯಮಂತ್ರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹತ್ರ ಈ ವಿಷಯವನ್ನು ತೆರೆದಿಡೋದಕ್ಕೆ ಏನಾಗಿದೆ? ಅಲ್ಲಿ ತಮಿಳ್ನಾಡಲ್ಲಿ ಹಿಂದೆ ಸ್ಟಾಲಿನ್ ಇದ್ರು, ಆವಾಗಲೂ ಕೂಡ ನೀವೊಂಥರ ಕಾಂಗ್ರೆಸ್ಸಲ್ಲಿ ಒಂಥರ ಜೋಕರ್ ಕಾರ್ಡ್ ಇದ್ದಂಗೆ ಎಲ್ಲ ಕಡೆ ಫಿಟ್ ಆಗುತ್ತೆ. ಯಾರಿಗೊಂದು 3, 4, 5 ಕಮ್ಮಿ ಆಗ್ತಾರೆ, ಅವ್ರ ಜೊತೆ ಹೋಗಿ ಕಾಂಗ್ರೆಸ್ ಸೇರ್ಕೊಳ್ಳುತ್ತೆ. ಈಗ ವಿಜಯ್ ಬಂದಾದ್ಮೇಲೆ ವಿಜಯ್ಗೆ ಒಂದಷ್ಟು ಕಮ್ಮಿ ಆಯಿತು, ನಿಮ್ದೊಂದು 5 ಹೋಗಿ ಅಲ್ಲಿ ಸೇರಿಸ್ಕೊಂಡ್ರಿ. ನೀವೊಂದು ಜೋಕರ್ ಕಾರ್ಡ್ ತಮಿಳ್ನಾಡಿಗೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಕಾಮಧೇನು ಆಗೋಗ್ಬಿಟ್ಟಿದೆ. ನಿಮ್ಮ ಕೇಂದ್ರದ ನಾಯಕರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ಕರ್ನಾಟಕ. ನಿಮ್ಮೆಲ್ಲ ವ್ಯವಹಾರಗಳಿಗೆ ಪುಷ್ಟಿನ ಕೊಡ್ತಾ ಇರುವಂಥದ್ದು, ಒಳ್ಳೆ ಫಲವತ್ತಾದ ಭೂಮಿ ಇರುವಂಥದ್ದು, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ರದ್ದು ಕರ್ನಾಟಕ. ಎಲ್ಲ ರಾಜ್ಯದ ರಾಜಕಾರಣಿಗಳು ಬಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು ಕರ್ನಾಟಕದಲ್ಲಿ. ನಾನು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ಕರ್ನಾಟಕದ ಹಿತರಕ್ಷಣೆ ಮಾಡೋದು ಯಾವಾಗ? ತಮಿಳ್ನಾಡವರು ಈ ರೀತಿ ಪದೇ ಪದೇ ಖ್ಯಾತೆ ತೆಗೆಯುವಂಥದ್ದು, ಅವರಿಗೆ ನೀರು ಬಿಡಿ ಅಂತ ಹೇಳೋವಂಥದ್ದು. ನಮ್ಮ KRSಗಿಂತ ಮೆಟ್ಟೂರು ಡ್ಯಾಮು ದೊಡ್ಡದು. KRS ತುಂಬಿದರೆ ನಾವು ಬಿಡ್ಬೋದು. ಆಮೇಲೆ KRSಯಿಂದ ಕುಡಿಯುವ ನೀರು ನಮಗೆ ತಿಂಗಳಿಗೆ ಕನಿಷ್ಠ ಅಂತಂದರೆ 3.5 TMC ಕುಡಿಯುವ ನೀರು ಬೇಕು ನಮಗೆ. ಜನ ಉಸಿರಾಡಿದ್ರೆ ತಾನೇ, ಬದುಕಿದ್ರೆ ತಾನೇ ಮುಂದಿಂದು. ನಾವೆಲ್ಲರೂ ಕೂಡ ಅಕ್ಕಿನೋ ಇನ್ನೇನೋ ನಮಗೆ ಶಾರ್ಟೇಜ್ ಆಯಿತು ಅಂದರೆ ಖರೀದಿ ಮಾಡ್ಕೊಂಬರ್ಬೋದು. ಆದರೆ ನೀರನ್ನು ಖರೀದಿ ಮಾಡ್ಕೊಂಬರೋಕ್ಕೆ ನಮ್ಮ ಕೈಲಿ ಅವಕಾಶ ಇದೆಯಾ? ಇದನ್ನು ಮನಗಂಡು ತಮಿಳ್ನಾಡಿನಲ್ಲಿ ಅಲ್ಲಿ ವಿಜಯ್ಗೆ, ಈ ಹಿಂದೆ ಸ್ಟಾಲಿನ್ಗೆ ಬುದ್ಧಿ ಹೇಳೋ ಕೆಲಸನ ಹಿಂದೆ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಈಗ DK ಶಿವಕುಮಾರ್ ಅವರು ಆ ಧೈರ್ಯ ತೋರ್ತಿಲ್ಲ. ಸುಮ್ಮನೆ ಮೇಕೆದಾಟು ಅಂತೇಳಿ ಹೇಳ್ಬಿಟ್ಟು ಆಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಗ್ಬಿಟ್ಟು ಎಲ್ಲರಿಗೂ ಎಣ್ಣೆ ಹೊಡೆಸ್ಬಿಟ್ಟು ತುರಾಡಿಸ್ಕೊಂಡು ಇವರು ರ್ಯಾಲಿ ಮಾಡಿದ್ದು ಬಿಟ್ಟರೆ ಇವ್ರು ಏನೂ ಮಾಡಿಲ್ಲ. ನಾನು DK ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ಮೇಕೆದಾಟು ಎಂದು ನೀವು ಮಾಡಲ್ಲ, ಅದು ಬರೀ ಚುನಾವಣೆ, ಇನ್ನೊಂದು ಚುನಾವಣೆ ಬಂದಮೇಲೆ ಅದೇ ರಾಗ ಅದೇ ಹಾಡು ಇದೇ ಮಾಡ್ತೀನಿ ಅಂತ ನಮಗೆ ಗೊತ್ತು. ಆದರೆ ಕನಿಷ್ಠ ಕುಡಿಯುವ ನೀರನ್ನು ಉಳಿಸ್ಕೊಳ್ಳೋದ್ರಷ್ಟಾರ ಗಮನ ಹರಿಸಿ. ತಮಿಳ್ನಾಡಿಗೆ ನೀವು ನೀರು ಕೊಡೋದಕ್ಕೆ ಅಲ್ಲಿ ಆರ್ಡ್ರ್ ಮಾಡಿದ್ದಾರೆ ಅಂತೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲಿದ್ದು ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಡೋರು ಯಾರು? ಕೊಡಗಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ನಿಮಗೆ ದಕ್ಷಿಣ ಕನ್ನಡದಲ್ಲಿ ಮಳೆ ಆಗ್ತಾ ಇಲ್ಲ. ನಿರೀಕ್ಷಿತ ಮಳೆಗಿಂತ ಮಳೆ 25 ಭಾಗ ಅಷ್ಟೇ ಮಳೆ ಆಗಿರೋದಲ್ಲಿ, ಅಲ್ಲೇ ನೀರಿಗೆ ಹಾಹಾಕಾರ ಆಗುತ್ತೇನೋ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಕಾವೇರಿದು ಟ್ರಿಬ್ಯೂಟರೀಸ್ ಏನಿದೆ, ಉಪನದಿಗಳೇನಿದೆ, ಒಂದು ಉಪನದಿನೂ ಕೂಡ ತುಂಬಿ ಹರಿತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಗಂಭೀರತೆನ ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗಾರು ಹೋಗ್ತೀರಾ ಹೋಗಿ, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಹೋಗ್ತೀರಾ ಹೋಗಿ. ಇದು ನಮ್ಮ ಕರ್ನಾಟಕದ ಹಿತರಕ್ಷಣೆ ಆಗಬೇಕು. ನಮಗೆ ಕುಡಿಯುವ ನೀರನ್ನ ಉಳಿಸ್ಕೊಳ್ಳೋ ಕೆಲಸ ಆಗಬೇಕು. ಈಗ ಜುಲೈ ಮುಗಿದು ಆಗಸ್ಟ್ 17ಕ್ಕೆ ಬರ್ತಾ ಇದ್ದೀವಿ. ಈಗಲೇ ಇನ್ನೂವರೆಗೂ ಮಳೆ ಬಂದಿಲ್ಲ ಅಂತಂದರೆ ಇನ್ನು ಯಾವಾಗ ಬರುತ್ತೆ ಸರ್? ಸೆಪ್ಟೆಂಬರ್ ಅಷ್ಟರಲ್ಲಿ ಮುಂಗಾರು ಮುಗ್ದೇ ಹೋಗ್ಬಿಡುತ್ತೆ. ಅದಾದ ನಂತರ ಹಿಂಗಾರು ಬರುತ್ತೆ ಅಂತ ನಮಗೇನು ಖಾತ್ರಿ ಇದೆಯಾ? ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಗಂಭೀರವಾಗಿ ತೆಗೆದುಕೊಂಡು ಅಪೀಲ್ ಹಾಕುವಂಥ ಕೆಲಸವನ್ನು ಮಾಡಿ, ರೈತರು ಬಂದು ಹೋರಾಟವನ್ನು ಮಾಡಿ ನಿಮಗೆ ಎಚ್ಚರಿಕೆ ಕೊಡಬೇಕಾದಂತಹ, ನಿಮಗೆ ಬುದ್ಧಿನ ತುಂಬಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ನೀವು ತಂದಿಟ್ಕೊಳ್ಬಾರ್ದಿತ್ತು ಅಂತ ಹೇಳಿ ಬಯಸ್ತೀನಿ. ಅಲ್ಲ, ನೀವು DK ಶಿವಕುಮಾರ್ ಅವರು ನಮ್ಮ ಮಂಡ್ಯ ಈ ಭಾಗದ ರೈತರಿಗೆ ಭತ್ತ ಬೆಳಿಬೇಡಿ, ಕಬ್ಬು ಬೆಳಿಬೇಡಿ ಅಂತ ಹೇಳ್ತಾರೆ. ಕುಡಿಯುವ ನೀರು ಬೆಂಗಳೂರಿಗೆ ಕೊಡಲೇಬೇಕು. ಇವರೆಲ್ಲರ ವ್ಯವಹಾರ ದಂಧ ನಡೆಯೋದು ಬೆಂಗಳೂರಲ್ಲಿ. ಆ ಬೆಂಗಳೂರು ಬದುಕಬೇಕು ಅಂತಂದರೆ ತಿಂಗಳಿಗೆ 3.5
TMC ಅಷ್ಟು ನಿಮಗೆ ಕುಡಿಯೋ ನೀರು ಬೇಕು. ಆ ನೀರು ಬರೋ ಅಂಥದ್ದೇ ನಮ್ಮ ಈ ಕಾವೇರಿಯ ಉಪನದಿಗಳಿಂದ. ಇದು ಇವ್ರಿಗೆ ಅರಿವಾಗಲಿಲ್ವಾ? ರೈತರಿಗೆ, ಇಲ್ಲಿ ಮಂಡ್ಯದ ರೈತರಿಗೆ ಭತ್ತ ಬೆಳಿಬೇಡಿ ಅಂತ ಹೇಳೋರಿಗೆ ಬೆಂಗಳೂರಿಗೆ ಕುಡಿಯೋ ನೀರು ಬೇಕು, ಅದನ್ನು ನಾವು ಕಾಪಿಟ್ಕೊಳ್ಬೇಕು ಅನ್ನೋ ಒಂದು ಕನಿಷ್ಠ ಪರಿಜ್ಞಾನ ಬೇಕಲ್ವಾ? ನೆಗ್ಲೆಕ್ಟ್ ಮಾಡಿರೋ. ಇವ್ರು ಫಸ್ಟು ಮುಖ್ಯಮಂತ್ರಿ ಚೇರ್ ಬೇಕಿತ್ತು, ಚೇರ್ ತೊಗೊಂಡ್ರು. ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕಾ, ಅದಕ್ಕೆ ಯಾರ್ಯಾರನ್ನ ಒಳಗಡೆ ಸೇರಿಸ್ಕೊಳ್ಳಿ. ಈ ಯುದ್ಧಗಳು ನಡೆಯೋದ್ರಲ್ಲಿ ಇದರಲ್ಲೇ ಕಾಲಹರಣ ಮಾಡ್ತಿದ್ದಾರೆ ಹೊರತು ಕರ್ನಾಟಕದ ಹಿತರಕ್ಷಣೆ ವಿಚಾರದಲ್ಲಿ ಏನು ಯೋಚನೆ ಮಾಡ್ತಿಲ್ಲ. ಇತ್ತೀಚೆಗೆ ಮಹಾರಾಣಿ ಕಾಲೇಜ್ನಲ್ಲಿ ಕಾನೂನು ವ್ಯವಸ್ಥೆ, ಸಾರ್ವಜನಿಕ ಜೀವನದಲ್ಲಿ ಸಜ್ಜನಿಕೆಗಳನ್ನೆಲ್ಲ ತೂರಿ ಅಲ್ಲಿ ನೀಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ 24 ಮಕ್ಕಳ ಫೋಟೋ ಇಟ್ಕೊಂಡು, ರಾಹುಲ್ ಗಾಂಧಿಯವರ ಡಿಜಿಟಲ್ ಡಿಸ್ಪ್ಲೇ ಇಟ್ಕೊಂಡು ಕಾಲೇಜಿನ ಆವರಣದಲ್ಲಿ ಇವರು ಪ್ರೊಟೆಸ್ಟ್ ಮಾಡಿರು. ಮೊದಲನೇ ತಪ್ಪು ಒಬ್ಬ ಶಾಸಕ ಆದವನು ಮಾಡಬಾರ್ದ ಮೊದಲನೇ ತಪ್ಪು ಅದು. ನೀವು ರಾಜಕೀಯ ಹೋರಾಟವನ್ನು ಮಾಡಲಿಕ್ಕೆ ಬೇರೆ ಸ್ಥಳಗಳಿವೆ. ನಿಮ್ಮ ಹತ್ರ ಭಾಳ ಶಕ್ತಿವಂತರಾಗಿದ್ದರೆ ನೀವು ಮಹಾರಾಜ ಗ್ರೌಂಡಲ್ಲಿ ಜರ್ಮನ್ ಟೆಂಟ್ ಹಾಕಿ ಸಾವಿರಾರು ವಿದ್ಯಾರ್ಥಿಗಳನ್ನು ಅಲ್ಲಿ ಕರೆಸಿಬಿಟ್ಟು ನೀವು ಬೋಧನೆ ಕೊಡಿ. ಇಲ್ಲ ಕಮ್ಮಿ ಜನ ಇದ್ದಾರೆ ಅಂದರೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋಗಿ ಕೂತ್ಕೊಳ್ಳಿ, ಇಲ್ಲ ದೊಡ್ಡಗಡಿಯಾರದ ಹತ್ರ ಹೋಗಿ ಕೂತ್ಕೊಳ್ಳಿ. ಅದು ಬಿಟ್ಟು ಶಾಲೆ ಆವರಣಕ್ಕೆ ನೀವು ಬಂದು, ಕಾಲೇಜಿನ ಆವರಣದಲ್ಲಿ ಬಂದು ಕಲಿಯೋಕ್ಕೆ ಬಂದಿರೋ ಮಕ್ಕಳನ್ನ ತಲೆ ಕೆಡಿಸೋ ಕೆಲಸವನ್ನು ನೀವು ಅಲ್ಲಿ ಮಾಡಿದ್ರಿ. ಅದನ್ನು ನಾನು ಟೀಕೆಯನ್ನು ಮಾಡಿದೆ. ಅಲ್ಲಿ ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರ ಮಧ್ಯದಲ್ಲಿ ಒಂದು ಸಂಘರ್ಷದ ವಾತಾವರಣನೂ ಕೂಡ ಸೃಷ್ಟಿಯಾಯಿತು. ಅದಾದ ನಂತರ ಊರು ತುಂಬ ಗುಂಡಿ ಬಿದ್ದಿದ್ದಾವೆ. ಹರೀಶಣ್ಣ, ಈ ಗುಂಡಿ ಮುಚ್ಚೋ ಕೆಲಸ ಮಾಡು. ಗ್ಯಾಸ್ ಪೈಪ್ಲೈನಿಗೆ ಅದು ಏನು ಚಾಮರಾಜ್ಯದಲ್ಲಿ ಎಲ್ಲ ವಿರೋಧಿಸ್ತಿರಲ್ಲ, ಇವಾಗ 900 ಚಿಲ್ಲರೆ ಗ್ಯಾಸಿಗಾಗಿದೆ. ಗ್ಯಾಸ್ ಪೈಪ್ಲೈನ್ ಇದೇ ಚಾಮರಾಜ್ಯದಲ್ಲಿ ಮೊದಲನೇ ಪ್ರಯೋಗ ಮಾಡಿಸಿದ್ದೀನಿ. ಎಲ್ಲರಿಗೂ ಕೂಡ 450-500 ರೂಪಾಯಿಗೆ ಒಂದು ಸಿಲಿಂಡ್ರ್ ಥರ ಅವ್ರಿಗೆ ಎಲ್ಲರಿಗೂ ಸಿಗ್ತಾ ಇದೆ. ಹೆಬ್ಬಾಳ ಭಾಗದಲ್ಲಿ ಮಾಡಿಸಿದ್ದೀನಿ, ಇದೇ ವಿಜಯನಗರದಲ್ಲಿ ಮಾಡಿಸಿದ್ದೀನಿ. ಅನುಕೂಲ ಆಗಬೇಕು, ಕಾರ್ಪೊರೇಷನಿಗೆ ನಷ್ಟ ಆಗುತ್ತೆ ಅಂತ ನೆಪ ಹೇಳ್ಕೊಂಡು ಕಾಂಟ್ರಾಕ್ಟ್ರೇ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾ, ಆ ಕಾರಣಕ್ಕೋಸ್ಕರ ವಿರೋಧಿಸ್ತೀರಾ ಅಂತ ಹೇಳಿ ನಾನು ಅವರಿಗೆ ಟೀಕೆಯನ್ನು ಮಾಡಿದೆ. ಈ ಕೆಲಸವನ್ನು ಮಾಡೋದು ಬಿಟ್ಟು ಅಲ್ಲಿ ಮಹಾರಾಣಿ ಕಾಲೇಜ್ನಲ್ಲಿ ಹೋಗ್ಬಿಟ್ಟು ಪಾಠ ಕೇಳೋ ಮಕ್ಕಳಿಗೆ ಎದುರುಗಡೆ ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರಲ್ಲ, ಇದು ಸರಿಯಲ್ಲ ಅಂತಂದು. ಹರೀಶಣ್ಣ ಅದಾದ ನಂತರ ಅಲ್ಲೊಂದು ಹೋಟ್ಲ ಹತ್ರನೂ ಸಿಕ್ಕಿರು. ನಾವು ಕಾಫಿ ಕುಡಿದು ಹೋಗ್ತಾಯಿದ್ದವ್ರು, ಅಣ್ಣ ಏನಣ್ಣ ನಾನು ಬಂದದ ಕೂಡಲೇ ಎದ್ದೋಗ್ತಾ ಇದೆಯಾ ಅಂತಾನೆ. ನಾ ಬೇರೆ ನಮ್ಗೆ ಮುಗೀತು, ನಾವು ಎದ್ದೋಗ್ತಾ ಇದ್ದು. ಅವತ್ತು SIRಗೆ ಸಂಬಂಧಪಟ್ಟಾಗ ಪ್ರಚಾರ ಒಂದಲ್ಲೂ ಕೂಡ ನಾವು ಇಟ್ಕೊಂಡಿದ್ದು. ಮುಗೀತು, ನಾವು ಎದ್ದೋದು. ಇವರೇ ಹೋಗಿ ಕರ್ಕೊಂಡು ಕೂರಿಸ್ಕೊಂಡು ಇವ್ರ ಶಿಷ್ಯನ ಕೈಲೇ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳೋದು. ಇವೆಲ್ಲ ಮಾಡಿಬಿಟ್ಟು ಕೊನೆಗೆ ಆ ನಾಗಭೂಷಣ್ ಅವ್ರ ಹತ್ರ ನನ್ನ ಮೇಲೆ ದಾಳಿ ಮಾಡಿಸೋದು. ಅದು ಯಾರೋ ಎಂತ ಇವ್ರ ಶಿಷ್ಯ ಯಾರೋ ಡೆಲ್ಲಿ ರವಿ ಅಂತೆ, ಆತನ ಕೈಲೇ ದಾಳಿ ಮಾಡಿಸೋದು. ಈ ಯಾವುದೋ NSUI ಹುಡುಗರ ಹತ್ರ, ಅವ್ರ ಹತ್ರ ಹೇಳಿಕೆ ಕೊಡಿಸೋದು. ಈ ಥರದ್ದೆಲ್ಲ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ನಾನು ಹರೀಶ್ ಅಣ್ಣನ್ನ ಒಬ್ಬ ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ. ಏನು ನೋಡ್ರಿ ಇವರ ಮಾತುಕತೆ ವರ್ತನೆ ನೋಡಿರೆ, ಪ್ರತಾಪ್ ಸಿಂಹ ಸಕಲೇಶ್ಪುರದಿಂದ ಬಂದವನು, ಅವನು ಚಾಮರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾನೆ, ಅವನು ಹೊರಗಿನವನು, ಈ ಎಲ್ಲ ಮಾತುಕತೆ ಅವ್ರ ಶಿಷ್ಯಂದ್ರ ಮುಖಾಂತರ ಬರ್ತಾ ಇರುವಂಥ ಹೇಳಿಕೆಗಳು ಇವೆಲ್ಲ ಹರೀಶಣ್ಣನ ತಲೆಯಲ್ಲಿರೋವು ಅಂತಲೂ ನಂಗೆ ಗೊತ್ತು. ಅದಕ್ಕೆ ನನಗೂ ಒಂಥರ ಡಿಸಪಾಯಿಂಟ್ ಆಯಿತು. ಈ ಹರೀಶಣ್ಣ ಈ 3ನೇ ಕ್ಲಾಸು 4ನೇ ಕ್ಲಾಸು ಫೇಲ್ ಆಗಿರೋ ಅನ್ಪಡ್ಗಳ ಥರ ಹರೀಶಣ್ಣನು ಮಾತಾಡ್ತಿದ್ದಾರಲ್ಲ. ಈ ಹರೀಶಣ್ಣಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಪ್ರತಾಪ್ ಸಿಂಹ ಸಕಲೇಶ್ಪುರದವನು, ಹೊರಗಿನವನು, ಏನು ಮಾಡಿದ್ದಾನೆ ಅಂತ ಕೇಳ್ತಿದ್ದಿಲ್ಲ ಹರೀಶಣ್ಣ. ನೀವು ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ಕೂಡ 4ನೇ ಕ್ಲಾಸ್ ಫೇಲ್ ಆದೋ ಒಂಥರ ನೀನು ಮಾತಾಡ್ತಾ ಇದೀಯಾ ನೀನು. ಅದಕ್ಕೆ ಹರೀಶಣ್ಣ ನಿಂಗೆ ಹೇಳಲಿಕ್ಕೆ ಬಯಸ್ತೀನಿ, ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.